ಹೇ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಿಮಗೆ ಈ ಟ್ರಾವೆಲ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಿರೋ ಹಾಗೆ ನಾವು ಶ್ರೀಲಂಕಾದಲ್ಲಿ ಸುತ್ತಾ ಇದ್ದೀವಿ. ಇವತ್ತು ನಾನು ಇನ್ನೊಂದು ಇಂಪಾರ್ಟೆಂಟ್ ಜಾಗ ಕರ್ಕೊಂಡ್ಬಂದಿದ್ದೀನಿ. ಈ ಜಾಗ ರಾಮಾಯಣದ ಒಂದು ಪ್ಲೇಸ್ ಆಗಿದೆ. ಈ ಶ್ರೀಲಂಕಾದ ನುವರ ಎಲಿಯಾ ಅನ್ನೋ ಜಾಗದಲ್ಲಿ ಸೀತಾ ಮಾತಾ ಟೆಂಪಲ್ ಇದೆ. ಇಲ್ಲೇ ರಾವಣ ಸೀತೆ ಬಂದು ಕ್ಯಾಪ್ಟಿವೇಟ್ ಮಾಡಿದ್ದು ಅಂತ ಹೇಳ್ತಾರೆ. ಅಲ್ಲಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು. ನನಗಂತೂ ಈ ಶ್ರೀಲಂಕಾದಲ್ಲಿ ಇದು ಇಂಪಾರ್ಟೆಂಟ್ ಐಟನರಿ ಆಗಿತ್ತು. ಸೊ ಬನ್ನಿ ನೋಡೋಣ, ನಿಮಗೆ ತೋರಿಸ್ತೀನಿ ಹೇಗಿದೆ ಈ ಟೆಂಪಲ್ಲು, ಇದರ ಹಿಸ್ಟರಿ ಎಲ್ಲ ತೋರಿಸ್ತೀನಿ ನಿಮಗೆ. ಈ ಸೀತಾ ಎಲಿಯಾ ಶ್ರೀಲಂಕಾದ ನುವಾರಾ ಏರಿಯಾದಲ್ಲಿದ್ದು ಕೊಲಂಬೋಯಿಂದ ಇದು ಸುಮಾರು 170 ಕಿಲೋಮೀಟರ್ ದೂರ ಇದೆ. ಬಸ್ ಅಥವಾ ಟ್ರೈನಲ್ಲಿ ಆರಾಮಾಗಿ ಇಲ್ಲಿ ರೀಚ್ ಆಗ್ಬೋದು. ನೀವೀಗ ಹಿಂದೆ ನೋಡ್ತಾ ಇರೋದೇ ಟೆಂಪಲ್ ಎಂಟ್ರಿ. ಇದು ಜಗತ್ತಲ್ಲೇ ಒಂದೇ ಒಂದು ಟೆಂಪಲು ಸೀತಾ ಮಾತೆಗೆ ಇರೋದು, ಇದೇ ಇಲ್ಲಿರೋದು. ಈ ಜಾಗ ಅಶೋಕ ವಾಟಿಕ ಅಂತಲೂ ಕರೀತಾರೆ. ದೇವಸ್ಥಾನದ ಎಂಟ್ರಿನಲ್ಲೇ ರಾಮ, ಸೀತೆ, ಲಕ್ಷ್ಮಣ, ಹನುಮಂತನ ಮೂರ್ತಿ ಇದೆ. ನಾವಿವಾಗ ದೇವಸ್ಥಾನ ಎಂಟ್ರಿ ಆಗಿದ್ದೀವಿ. ಈ ಕಲರ್ ಕಾಂಬಿನೇಷನು, ಆರ್ಕಿಟೆಕ್ಚರ್ ಎಲ್ಲ ನೋಡ್ತಾ ಇದ್ರೆ ಸೌತ್ ಇಂಡಿಯಾದ ದೇವಸ್ಥಾನ ಥರನೇ ಕಾಣಿಸ್ತಾ ಇದೆ. ಇದೇ ಈ ದೇವಸ್ಥಾನದ ಗರ್ಭಗುಡಿ. ಇಲ್ಲಿ ರಾಮ, ಸೀತೆ, ಲಕ್ಷ್ಮಣನ ಮೂರ್ತಿ ಇಟ್ಟಿದ್ದಾರೆ. ಇಲ್ಲಿ ಸ್ಪೆಷಲ್ ಪೂಜೆ ಅಥವಾ ಅರ್ಚನೆ ಕೂಡ ನಾವು ಮಾಡಿಸ್ಬೋದು. ದೇವಸ್ಥಾನದ ಒಳಗಡೆ ರಾಮಾಯಣದ ಕತೆ ಡಿಪಿಕ್ಟ್ ಮಾಡಿ ಪೇಂಟಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಇನ್ಫಾರ್ಮೇಟಿವ್ ಆಗಿದೆ. ದೇವಸ್ಥಾನದ ಪಕ್ಕದಲ್ಲೇ ಸೀತಾ ನದಿ ಮತ್ತೆ ಹನುಮಂತನ ಹೆಜ್ಜೆ ಗುರುತು ಇದೆ. ಅದನ್ನ ನೋಡಕ್ ಹೋಗೋಣ. ಇಲ್ಲಿ ನನ್ನ ಹಿಂದೆ ಹರಿತಾ ಇರೋದೇ ಸೀತಾ ನದಿ ಅಂತ ಕರೀತಾರೆ ಇದನ್ನ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಹಿಂದೆ, ಅಲ್ಲೇ ಸೀತೆ ಮೆಡಿಟೇಷನ್ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಹಾಗೆ ಅಲ್ಲಿ ಹನುಮಾನ್ ಫುಟ್ ಪ್ರಿಂಟ್ ಕೂಡ ಇದೆ. ಹನುಮಾನ್ ಲಂಕಾಗೆ ಬಂದಾಗ ಇಲ್ಲೇ ಸೀತಾ ಮಾತೆಯನ್ನ ಮೀಟ್ ಮಾಡಿದ್ದು ಅಂತ ಹೇಳ್ತಾರೆ. ಇದೇ ಅಶೋಕ ವಾಟಿಕ ಅಂತಾರೆ. ಇಲ್ಲಿ ಸೀತೆ ಮೆಡಿಟೇಷನ್ ಮಾಡಿಕೊಂಡು ಅವರ ಸಮಯನ ಕಳೀತಿದ್ರು ಅಂತಾರೆ. ಇದೇ ಹನುಮಂತನ ಹೆಜ್ಜೆ ಅಂತ ಕರೀತಾರೆ. ಇದು ಹನುಮಂತ ಲಂಕಾಗೆ ಬಂದು ಸೀತೆನ ಮೀಟ್ ಮಾಡಿದಾಗ ಇಲ್ಲಿ ಹೆಜ್ಜೆ ಗುರ್ತಾಗಿದೆ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿದೆ ಈ ಜಾಗ. ಹಾಗೆ ಇಲ್ಲಿ ಸೀತೆ ಮೆಡಿಟೇಷನ್ ಮಾಡ್ತಾರೋ ಅಶೋಕ ವನ ಕೂಡ ಅಂತ ಹೇಳ್ತಾರೆ. ನೀವು ಇನ್ನೊಂದು ಅಬ್ಸರ್ವ್ ಮಾಡಿದರೆ ಇಲ್ಲಿ ಕಲ್ಲು ಮಣ್ಣು ಎಲ್ಲ ಕಪ್ಪಗಾಗಿದೆ. ಈ ಸಿಗ್ನಿಫಿಕೆನ್ಸ್ ಅಂದರೆ ಹನುಮಂತ ಲಂಕಾಗೆ ಬೆಂಕಿ ಇಟ್ಟ ಅನ್ನೋ ಮಾತು ನಿಜ ಅನಿಸುತ್ತೆ. ಯಾಕಂದರೆ ಇದೆಲ್ಲ ಕಪ್ಪಗಿದೆ, ಇಲ್ಲಿ ಫುಲ್ಲು ಮಣ್ಣೆಲ್ಲ ಕಪ್ಪಗಿದೆ, ಕಲ್ಲು ಕಪ್ಪಗಿದೆ.
ಅಂಥದ್ದೇನು ಬೇರೆ ರೀಸನ್ ಇರಲ್ಲ, ಇದೊಂದೇ ರೀಸನ್ ಅನ್ಬೋದು. ಅಲ್ಲಿ ಕಾಣಿಸ್ತಿದೆಯಲ್ಲ ಬೆಟ್ಟ, ಅಲ್ಲಿಂದನೇ ಹನುಮಂತ ಜಿಗಿದಿದ್ದು ಸೀತೆ ನೋಡಕ್ಕೆ ಅಂತ ಹೇಳ್ತಾರೆ. ಈ ನೀರಂತೂ ಸಿಕ್ಕಾಪಟ್ಟೆ ತಣ್ಣಗಿದೆ. ಹಿಲ್ ಸ್ಟೇಷನಲ್ಲಿದೆ ಅಲ್ವಾ ಈ ಜಾಗ, ಅದಕ್ಕೆ ಸೀತಾಮಾತೆ ರಿವರ್. ಇಲ್ಲಿ ವಾನರ ಸೈನ್ಯ ಅಂತ ಹೇಳ್ಬೋದು. ಎಷ್ಟೊಂದು ಮಂಕೀಸ್ ಇದೆ. ಮತ್ತು ಇದು ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಈ ಮಂಕೀಸ್ ಎಲ್ಲ ಕಪ್ಪು ಕಲರ್ ಇದೆ. ನೀವೇನಾದರೂ ಶ್ರೀಲಂಕಾಕ್ಕೆ ಬಂದರೆ ಈ ಜಾಗನ ಡೆಫಿನೆಟಾಗಿ ಮಿಸ್ ಮಾಡಬೇಡಿ. ನುವರ ಎಲಿಯಾಯಿಂದ ಸ್ವಲ್ಪನೇ ದೂರ ಇರೋ ಸೀತಾ ಎಲಿಯಾಗೆ ಬನ್ನಿ. ಇದು ತುಂಬ ಚೆನ್ನಾಗಿದೆ. ದೇವಸ್ಥಾನ ಚಿಕ್ಕದಾಗಿದ್ರು ತುಂಬ ಕಾಮಾಗಿದೆ, ಎನರ್ಜೆಟಿಕ್ ಆಗಿದೆ. ಹಾಗೆ ರಾಮಾಯಣದ ಇಂಪಾರ್ಟೆನ್ಸ್ ಏನು ಅಂತ ಇಲ್ಲಿ ನಮಗೆ ತಿಳಿಸ್ಕೊಳಕ್ಕಾಗತ್ತೆ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾನು ಸಿಗ್ತೀನಿ ಮತ್ತೆ ನೆಕ್ಸ್ಟ್ ಶ್ರೀಲಂಕಾ ಸಿಟಿನಲ್ಲಿ. ಅಲ್ಲಿ ತನಕ ಬಾಯ್.